ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನು ಬರೆದ ಸುವಾರ್ತೆ, ದಿ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 9, 9ನೇ ಅಧ್ಯಾಯ. 9ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಭಕ್ತಿಯ ಜೀವನದ 22 ರಹಸ್ಯಗಳನ್ನು ನೋಡ್ಬೋದು. 22 ಸೀಕ್ರೆಟ್ಸ್ ಆಫ್ ಗಾಡ್ಲಿ ಲೈಫ್. ಭಕ್ತಿಯ ಜೀವನ ಜೀವಿಸಬೇಕಾದರೆ ಕೆಲವು ಸಂಗತಿಗಳು ನಮ್ಮ ಜೀವನದಲ್ಲಿ ಇರಬೇಕು. ಉದಾಹರಣೆಗೆ ಒಂದು ಹಾಡು ಸಂಗೀತ ಹೀಗಿದೆ, ಅದೇನೆಂದರೆ ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು ಎಂಬುದಾಗಿ. ಸೊ ಆ ಹಾಡಿನ ಪ್ರಕಾರವಾಗಿ, ಆ ಪದ್ಯದ ಪ್ರಕಾರವಾಗಿ ಪ್ರಾರ್ಥನೆ ಭಕ್ತಿಗೆ ಒಳ್ಳೆಯ ಗುರುತು. ಹಾಗಾದರೆ ಇನ್ನು ಕೆಲವು ಗುರುತುಗಳು ಕೂಡ ಇವೆ. ಅದನ್ನು ರಹಸ್ಯ ಅಂತ ನಾನು ಹೇಳ್ತೇನೆ. 22 ರಹಸ್ಯಗಳು ಯಾವುದಕ್ಕೆ? ಭಕ್ತಿಯ ಜೀವನಕ್ಕೆ. 22 ಸೀಕ್ರೆಟ್ಸ್ ಆಫ್ ಗಾಡ್ಲಿ ಲೈಫ್. ಮೊದಲನೇದಾಗಿ ಮತ್ತಾಯ 9ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಒಬ್ಬ ರೋಗಿ, ಹಾಸಿಗೆ ಮೇಲೆ ಮಲಗಿದ್ದ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ತಂದಿದ್ದಾಗ ಅಲ್ಲಿ ನಡೆಯುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಧೈರ್ಯವಾಗಿರು ಎಂಬುದಾಗಿ ಕರ್ತನೆ ಹೇಳ್ತಾನೆ. ಅವರು ನಂಬಿಕೆಯಿಂದ ತಗೊಂಡು ಬಂದಿದ್ದರು, ಅವನಿಗೆ ವಾಸಿ ಆಗಬೇಕಂತ ಹೇಳ್ಬಿಟ್ರು. ಆದ ಕಾರಣ ಅವರಿಗೆ ಏನು ಮಾತಾಡದೆ ಆ ರೋಗಿಗೆ ಧೈರ್ಯವಾಗಿರು. ಹೌದು, ನಾನು ಭಕ್ತಿಯ ಜೀವನ ಜೀವಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಧೈರ್ಯವಾಗಿರಬೇಕು. ಎಷ್ಟು ಸಾರಿ ಧೈರ್ಯವಾಗಿರು ಎಂಬಂಥ ಪದವ ಇಲ್ಲಿರುವಂಥದ್ದನ್ನು ಕರ್ತನೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 2ನೇದಾಗಿ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ ಅಂತ ಹೇಳ್ಬಿಟ್ಟು, ಪಾಪ ಕ್ಷಮೆ ಭಕ್ತಿಯ ಜೀವನಕ್ಕೆ 2ನೇ ರಹಸ್ಯ. ಪಾಪ ಕ್ಷಮೆ ಇಲ್ಲದೆ ಭಕ್ತಿಯ ಜೀವನ ಜೀವಿಸುವುದು ಅಸಾಧ್ಯ. ಅದು ಪ್ರಾರಂಭ, ಅದು ಪ್ರಾಥಮಿಕ, ಅದು ಅಸ್ತಿವಾರ ಸಂಬಂಧವಾದದ್ದು. ಸರಿ, ಹಾಗೆ ನೋಡುವಾಗ ಕೆಲವರು ಆಲೋಚನೆ ಮಾಡ್ತಾಯಿದ್ರು, ಏನಂತ ಹೃದಯದಲ್ಲಿ ಇದೇನಿದು ಪಾಪ ಕ್ಷಮಿಸುವಂಥ ಅದರ ಬಗ್ಗೆ ಯೇಸು ಮಾತನಾಡ್ತಾ ಇರುವಂಥದ್ದು ಏನು ಅಂತ ಹೇಳ್ಬಿಟ್ಟು ಕೆಲವು ಧಾರ್ಮಿಕ ನಾಯಕರು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾಗ, ನಮ್ಮ ಕರ್ತನು ಯಾವ ಸುಲಭ ಪಾಪಗಳು ಕ್ಷಮಿಸಲಾಗಿವೆ ಅನ್ನುವಂಥದ್ದ ಅಥವಾ ಎದ್ದು ನಡೆ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು, ಮನುಷ್ಯ ಪುತ್ರನಾದ ನನಗೆ 6ನೇ ವಚನದಲ್ಲಿ ಪಾಪಗಳನ್ನು ಕ್ಷಮಿಸಲು ಭೂಲೋಕದಲ್ಲಿ ಅಧಿಕಾರ ಉಂಟು. ಹಾಗಾದರೆ ಭಕ್ತಿಯ ಜೀವನದ 3ನೇ ರಹಸ್ಯ ಆತ್ಮೀಕ ಅಧಿಕಾರವನ್ನು ಹೊಂದಿರುವಂಥದ್ದು. ನಮ್ಮ ಕರ್ತನಾದ ಯೇಸು ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಭೂಲೋಕದಲ್ಲಿ, ಆದರೂ ಕೂಡ ಆತನು ಆತ್ಮಿಕ ಅಧಿಕಾರವನ್ನು ಪಡೆದಿದ್ದನು, ಕ್ಷಮಿಸುವ ಅಧಿಕಾರ ಹೊಂದಿದ್ದನು. ಒಂದು ರೀತಿಯಿಂದ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ನಮಗಿಲ್ಲ, ಆದರೆ ನಮಗೆ ವಿರುದ್ಧವಾಗಿ ಮಾಡಿದಂಥವ್ರನ್ನು ನಾವು ಕ್ಷಮಿಸುವ ಅಧಿಕಾರ ನಮಗಿದೆ. ಯಾಕೋಬನು ಕೂಡ ತನ್ನ ಪತ್ರಿಕೆಯಲ್ಲಿ ಒಬ್ಬರಿಗೋಸ್ಕರ ಒಬ್ಬರು ಪಾಪಗಳನ್ನು ಅರಿಕೆ ಮಾಡಿಕೊಂಡು ಮನಸ್ತಾಪ ಏನಾದಿದ್ದರೆ ಸರಿಪಡಿಸಿಕೊಳ್ಳುವ ರೀತಿಯಲ್ಲಿ ಕ್ಷಮಿಸಿರಿ ಎಂಬುದಾಗಿ. ಇಲ್ಲಿ ಕೂಡ ಅದನ್ನೇ ನೋಡ್ತೇವೆ. ಕ್ಷಮಿಸುವ ಅಧಿಕಾರ ಕರ್ತನಿಗಿದೆ, ಆತನಿಗೆ ಮಾತ್ರ ಇದೆ. ಸರಿ, 4ನೇದಾಗಿ 8ನೇ ವಚನ, 9ನೇ ಅಧ್ಯಾಯದ 8ನೇ ವಚನ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಈ ಅದ್ಭುತ ಆದ ನಂತರ ಅಲ್ಲಿರುವಂಥ ಜನರು ದೇವರನ್ನು ಕೊಂಡಾಡಿದ್ರಂತೆ. ಭಕ್ತಿವಂತನಾದ ವ್ಯಕ್ತಿ ದೇವರನ್ನು ಕೊಂಡಾಡುವ ವ್ಯಕ್ತಿ. ಆದ ಕಾರಣ ಇಲ್ಲಿರುವಂಥ ಆ ಜನರು ಇಷ್ಟೊಂದು ಅಧಿಕಾರ ಮನುಷ್ಯನಿಗೆ ದೇವರು ಕೊಟ್ಟಿದ್ದಾರಲ್ಲ ಅಂತ ತಿಳ್ಕೊಂಡು ದೇವರನ್ನು ಕೊಂಡಾಡಿದ್ರಂತೆ.
ಸರಿ, ಅದು ಆದ ನಂತರ ಈಗ ಈ ಗ್ರಂಥವನ್ನು ಅಂದರೆ ಮತ್ತಾಯನು ಬರೆದ ಸುವಾರ್ತೆಯನ್ನು ಬರೆದಂಥ ವ್ಯಕ್ತಿಯ ಬಗ್ಗೆ ನಾವು ನೋಡ್ತೇವೆ. ಅಲ್ಲಿ ಯೇಸು ಅಲ್ಲಿಂದ ಹಾದು ಹೋಗ್ತಿದ್ದಾಗ ಮತ್ತಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನು ಕೂತ್ಕೊಂಡಿದ್ದಾನೆ. ಸುಂಕದ ಕಟ್ಟಿಯಲ್ಲಿ ಕೂತ್ಕೊಂಡಿದ್ದಾಗ ಯೇಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿದಾಗ ಮತ್ತಾಯನು ಎದ್ದು ಯೇಸುವನ್ನು ಹಿಂಬಾಲಿಸಿದನು. ಒಂದು ಪ್ರಶ್ನೆ ಬರ್ಬೋದು, ಇದನ್ನು ಸಿಂಪಲಾಗಿ ಅದಕ್ಕೆ ಸರಳವಾದ ರೀತಿಯಲ್ಲಿ ಉತ್ತರ ಇದೆ. ಅದೇನಂತ ಹೇಳಿದರೆ, ಈಗ ಮತ್ತಾಯನು ಬರೆದ ಸುವಾರ್ತೆಯನ್ನು ಮತ್ತಾಯನು ಬರೆದಿದ್ದರೆ, ಮತ್ತಾಯನು ಬಂದು ತನ್ನ ಹೆಸರನ್ನು ಮತ್ತಾಯ ಎಂಬ ಮನುಷ್ಯನು ಕೂತಿದ್ದನು, ಆಮೇಲೆ ಅವನನ್ನು ಯೇಸು ಕರೆದಿದ್ದಾನೆ ಅಂತ ಹೇಳೋದರಲ್ಲಿ ಸಂದೇಹ ನಮಗೆ ಬರ್ಬೋದು. ಆದರೆ ಮತ್ತಾಯನು ಇದನ್ನು ಬರೆದಿದ್ದರೆ ಮತ್ತಾಯನಾದ ನಾನು ಕೂತಿದ್ದೆ, ಆಗ ಯೇಸು ನನ್ನನ್ನು ಕರೆದನಂತ ಬರೀಬೇಕು. ಆದರೆ ಇಲ್ಲಿ ಏನಂತ ಬರೆದಿದೆ, ಮತ್ತಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು, ಅವನಿಗೆ ಯೇಸು ಕರೆದನಂತ. ಹಾಗಾದರೆ ಮತ್ತಾಯನು ಬರೆದ ಸುವಾರ್ತೆಯನ್ನು ಮತ್ತಾಯನು ಬರೆದಿಲ್ಲ ಅನ್ನುವ ರೀತಿಯಲ್ಲಿ ಇದಿದೆ. ಆದರೆ ನಿಜಕ್ಕೂ ಏನಂತ ಹೇಳಿದ್ರೆ, ಮತ್ತಾಯನೇ ಇದನ್ನು ಬರೆದಿದ್ದಾಗಿಯೂ ತನ್ನ ಸಾಕ್ಷಿ ಅಲ್ಲ, ಇದು ದಾಖಲೆ, ಇದು ರಿಕಾರ್ಡ್. ಆದ ಕಾರಣ ತನಗೋಸ್ಕರ ಬರಿತಾ ಇಲ್ಲ, ತಾನು ಬರಿತಾ ಇಲ್ಲ, ರಿಕಾರ್ಡಾಗಿ ಬರಿತಾ ಇರೋದರಿಂದ ಅದನ್ನು ಮೂರನೇ ವ್ಯಕ್ತಿಯಾಗಿ ಮತ್ತಾಯನು ಬರಿತಾನೆ. ಯೋಹಾನನೆಂಬ ಅಂತ ಹೇಳ್ಬಿಟ್ಟು ಯೋಹಾನು ಕೂಡ ತನ್ನ ಬಗ್ಗೆ ಬರೆಯುವಾಗ ಹೇಳ್ತಾನೆ. ಆ ರೀತಿಯಾಗಿ ಒಬ್ಬ ರಿಪೋರ್ಟ್ರು, ಉದಾಹರಣೆಗೆ ರಿಪೋರ್ಟ್ರ್, ಹೌದು, ದಿನಪತ್ರಿಕೆ ತುಂಬ ರಿಪೋರ್ಟ್ ಮಾಡುವಂಥ ರಿಪೋರ್ಟ್ರು, ವರದಿಗಾರರು, ಇಂತಿಂಥ ವರದಿಗಾರರಿಂದ ಅಂತ. ವರದಿಗಾರರು ಯಾವುದಾದ್ರೂ ದೊಡ್ಡ ಮಂತ್ರಿಗಳನ್ನು ನೋಡಿದಾಗ ನಾನು ಅಲ್ಲಿದ್ದೆ, ನನ್ನ ಮುಂದೆ ಮಂತ್ರಿ ಹಾದು ಹೋದರು ಅಂತೆಲ್ಲ ಬರೆಯಲ್ಲ, ನನ್ನ ಹೆಸರು ಅಂತ ಬರೆಯಲ್ಲ. ರಿಪೋರ್ಟ್ರು ತನ್ನ ಕೆಲಸ ರಿಪೋರ್ಟ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಕೂಡ ಮತ್ತಾಯನು ಬರೀತಾ ಇದ್ದಾಗ ತನ್ನ ಬಗ್ಗೆ ಹೇಳಲ್ಲ, ಆತನು ಯೇಸುವಿನ ಬಗ್ಗೆ ಹೆಚ್ಚಾಗಿ ಹೇಳ್ತಾನೆ. ಫೋಕಸ್, ಕೇಂದ್ರ ಬಿಂದು ಬಂದು ಯೇಸು. ಸರಿ, ಅಂದ ಹಾಗೆ 9ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ 22 ಭಕ್ತಿಯ ರಹಸ್ಯಗಳಿದೆ. 6ನೇ ರಹಸ್ಯ ಏನೆಂಬುದಾಗಿ ನೋಡುವಾಗ 11ನೇ ವಚನದಲ್ಲಿ ಯೇಸು ಸ್ವಾಮಿ ಪಾಪಿಗಳೊಡನೆ ಊಟಕ್ಕೆ ಕೂತ್ಕೊಳ್ಳುವಂಥದ್ದು. ಅದರಲ್ಲಿ ಏನು ರಹಸ್ಯ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಸಾಮಾನ್ಯವಾಗಿ ಪಾಪಿಗಳ ಜೊತೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಭಕ್ತಿವಂತರು ಹೆದರ್ತಾರೆ, ಹೀನೈಸ್ತಾರೆ, ಸರಿದುಕೊಳ್ತಾರೆ, ತಪ್ಪಿಸ್ಕೊಳ್ತಾರೆ, ಇಷ್ಟಪಡಲ್ಲ. ಆದರೆ ಅತ್ಯಂತ ಭಕ್ತಿವಂತ ವ್ಯಕ್ತಿ ಯೇಸು ಕರ್ತನು. ಹಾಗಿದ್ದರೂ ಯೇಸು ಕರ್ತನು ಪಾಪಿಗಳ ಅಪಖ್ಯಾತಿಯ ಪಾಪಿಗಳ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವುದನ್ನು ನೋಡ್ತೇವೆ. ಅದು ಭಕ್ತಿಯ ರಹಸ್ಯ ಅಂತ ಹೇಳ್ಬೋದು. ಪಾಪಿಯೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲಿಕ್ಕೆ ಅತ್ಯಂತ ಪರಿಶುದ್ಧ ವ್ಯಕ್ತಿ ಹಿಂಜರಿಯಲಿಲ್ಲ, ನಾವು ಕೂಡ ಹಿಂಜರಿಯಬಾರದು. ಏಳನೇದಾಗಿ ನೋಡುವಾಗ 13ನೇ ವಚನದಲ್ಲಿ, ಆದರೆ ನೀವು ಹೋಗಿ ನಾನು ಯಜ್ಞವನ್ನಲ್ಲ ಕರುಣೆಯನ್ನೇ ಅಪೇಕ್ಷಿಸ್ತೇನೆ ಎಂಬುದರ ಅರ್ಥವನ್ನು ಕಲಿತುಕೊಳ್ಳ್ರಿ ಅಂತ ಹೇಳ್ಬಿಟ್ಟು. ಹಾಗಾದರೆ ಭಕ್ತಿಯ 7ನೇ ರಹಸ್ಯ ಏನೆಂಬುದಾಗಿ ನೋಡುವಾಗ ಕರುಣೆ 7ನೇ ಒಂದು ರಹಸ್ಯವಾಗಿದೆ. ಯಾಕಂತ ಹೇಳಿದರೆ ಕರುಣೆ ಭಾಳ ಶಕ್ತಿಯುತವಾದದ್ದು. ಈಗ ಯಜ್ಞವನ್ನಲ್ಲ ಅಂತ ದೇವರು ಹೇಳಿದಾಗ ಅದನ್ನು ಹೇಳಿದ್ದು ಯಾರು? ದೇವರೇ. ಯಜ್ಞವನ್ನಲ್ಲ ಕರುಣೆಯನ್ನೇ ಅಪೇಕ್ಷಿಸ್ತೀನಿ ಅಂತ ಹೇಳಿದಾಗ ದೇವರು ಯಜ್ಞ ಬೇಡ, ನನಗೆ ಕರುಣೆಯನ್ನೇ ಬೇಕು ಅಂತ ಹೇಳಿದಾಗ ಅದರಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು? ದೇವರೇ ತಾನು ಯಜ್ಞ ಮಾಡೋದು, ಬಲಿ ಕೊಡು ಅಂತ ಹೇಳಿದ್ದು ಹೌದು. ಆದರೆ ಬಲಿಗಿಂತಲೂ ಪ್ರಾಮುಖ್ಯವಾದದ್ದು ಕರುಣೆ. ಬಲಿಯನ್ನು ಒಳ್ಳೆ ಮನಸ್ಸಿಂದ ಕೊಡದಿದ್ದರೆ ಬಲಿಗೆ ವ್ಯರ್ಥನೆ. ಏನೇ ದೇವರಿಗೆ ಕಾಣಿಕೆ, ಬಲಿ ಅಂತ ಈ ದಿವಸಗಳಲ್ಲಿ ನಾವು ಬಲಿ ಬದಲು ಕಾಣಿಕೆ ಅಂತ ಹೇಳೋಣ. ಕಾಣಿಕೆ ದೇವರಿಗೆ ಕೊಡುವಂಥದ್ದು ಒಳ್ಳೆಯದೇ, ಆದರೆ ಕಾಣಿಕೆಗಿಂತಲೂ ದೇವರು ಅಪೇಕ್ಷೆ ಪಡುವಂಥದ್ದು ಕರುಣೆ ಇದೆಯಾ?
ನನಗೆ ನೀನು ಬಂದು ಕಾಣಿಕೆಯನ್ನು ಅರ್ಪಿಸ್ತೀಯ, ಆದರೆ ಜನರ ಜೊತೆಯಲ್ಲಿ ಕರುಣೆ ಉಳ್ಳಂಥ ವ್ಯಕ್ತಿಯಾಗಿದೆಯಾ ಎಂಬುದನ್ನು ದೇವರು ಪ್ರಶ್ನಿಸುವಂಥವರು ಆಗಿದ್ದಾರೆ. ಆದ ಕಾರಣ ಕರುಣೆಯನ್ನೇ ಅಪೇಕ್ಷಿಸ್ತೇನೆ ಅಂತ ಹೇಳುವಾಗ ಕರುಣೆಯು ಭಕ್ತಿಯ ಜೀವನದ ರಹಸ್ಯ. 8ನೇದಾಗಿ ಅದೇ 13ನೇ ವಚನದ 2ನೇ ಭಾಗನ, ನೀತಿವಂತರನ್ನೆಲ್ಲ ಪಾಪಿಗಳನ್ನು ಕರೆಯಲು ಬಂದೆನು. ಕರೆಯುವಿಕೆ, ಭಕ್ತಿವಂತನು ಕರೆಯಲ್ಪಟ್ಟ ವ್ಯಕ್ತಿ, ದೇವರಿಂದ ಕರೆದಿರುವಂಥ ವ್ಯಕ್ತಿ ಭಕ್ತಿವಂತ ವ್ಯಕ್ತಿ. The godly man has got a seal of God's calling in his spirit. ಅವನ ಆತ್ಮದಲ್ಲಿ ದೇವರ ಕರೆಯುವಿಕೆಯ ಒಂದು ಮುದ್ರೆ ಇದೆ. 16ರಿಂದ ವಚನ 9ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 16ರಿಂದ 16, 17 ವಚನ ತೆಗೆದುಕೊಳ್ಳೋಣ. ಈ 2 ವಚನಗಳಲ್ಲಿ ಹಳೆಯದು ಮತ್ತು ಹೊಸದು ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಹಳೆ ವಸ್ತ್ರಕ್ಕೆ ಹೊಸ ವಸ್ತ್ರ ತೇಪೆ ಹಾಕುವಂಥದ್ದು, ಅಥವಾ ಹೊಸ ದ್ರಾಕ್ಷರಸವನ್ನು ಹಳೆ ಬುದ್ದಲಿಯಲ್ಲಿ ಹಾಕುವುದು, ಇವೆಲ್ಲ ಮಿಕ್ಸ್ ಆಗಿಬಿಟ್ಟು ನಾಶವಾಗಿಬಿಡ್ತದೆ, ಸರಿ ಹೋಗೋದಿಲ್ಲ, ಅದು ಉದ್ದೇಶ ಕೆಟ್ಟು ಹೋಗ್ಬಿಡ್ತದೆ. ಹಾಗಾದರೆ ಈ 16, 17ನೇ ವಚನ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 16, 17 ವಚನಗಳಲ್ಲಿ ನಾವು ಕಲಿಯುವಂಥ 9ನೇ ರಹಸ್ಯ ಏನಾಗಿದೆ ಅಂತ ಹೇಳಿದರೆ, ಇಜ್ಜೋಡು ಮಾಡಬೇಡ್ರಿ, ಡು ನಾಟ್ ಮಿಕ್ಸ್, ಕಲಬೆರಕೆ ಬೇಡ. ಭಕ್ತಿವಂತರು ಕಲಬೆರಕೆ ಮಾಡುವುದಿಲ್ಲ. ಉದಾಹರಣೆಗೆ ಪ್ರಕಟಣೆ 3ರಲ್ಲಿ ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಉಗುರು ಬೆಚ್ಚಗೂ ಇದ್ದಿ ಅಂತ ಹೇಳುವಾಗ ಕಲಬೆರಕೆ. ಆದ ಕಾರಣ ದೇವರು ಭಕ್ತಿವಂತನ ಜೀವನದಲ್ಲಿ ಕಲಬೆರಕೆ ಇರಬಾರದು. ಮತ್ತು 18ನೇ ವಚನ ಸ್ವಲ್ಪ ವಿಚಿತ್ರವಾಗಿದೆ, ಆಶ್ಚರ್ಯವಾಗಿದೆ. ಅಲ್ಲಿ ಯಾಕಂತ ಹೇಳಿದ್ರೆ, ಅಲ್ಲಿ ಸಭಾಮಂದಿರದ ಅಧಿಕಾರಿ ಒಬ್ಬನು ಬಂದುಬಿಟ್ಟು, ಈಗ ತಾನೇ ನನ್ನ ಮಗಳು ಸತ್ತು ಹೋದ್ಲು, ಆದ ಕಾರಣ ನೀವು ಬಂದು, ಯೇಸುಸ್ವಾಮಿಗೆ ಹೇಳ್ತಿದ್ದಾನೆ, ನೀವು ಬಂದು ಆಕೆ ಮೇಲೆ ನಿಮ್ಮ ಕೈಯನ್ನಿಡಿರಿ. ವಾವ್! ಈ ಸಭಾಮಂದಿರ ಅಧಿಕಾರಿಗೆ ಎಂಥ ಒಂದು ವಿಶ್ವಾಸ ಇದೆ ನೋಡ್ರಿ. ಯೇಸುಸ್ವಾಮಿ ಕೈ ಇಟ್ಟರೆ ಸಾಕು, ಸತ್ತು ಹೋದ ನನ್ನ ಮಗಳು ಬದುಕಿಬಿಡ್ತಾಳೆ ಎಂಬಂಥ ವಿಶ್ವಾಸ ಈ ಸಭಾಮಂದಿರದ ಅಧಿಕಾರಿ ಯಾವೀರನು ಅವನಿಗಿತ್ತಂತೆ. ಆ ರೀತಿಯಾಗಿ ಕೈ ಇಡ್ರಿ, ನನ್ನ ಮಗಳು ಬದುಕೊಳ್ತಾಳೆ ಅಂತ ಹೇಳಿದಾಗ ಯೇಸು ಎದ್ದು ತಮ್ಮ ಶಿಷ್ಯರೊಂದಿಗೆ ಆ ಅಧಿಕಾರಿಯ ಹಿಂದೆ ಹೋದ್ರಂತೆ. ಮತ್ತಾಯ 9:19. ಯೇಸುಸ್ವಾಮಿ ನೋಡ್ರಿ ಕರೆದ ತಕ್ಷಣ ಹೋಗ್ತಾ ಇದ್ದಾರೆ. ಆಶ್ಚರ್ಯ, ಕೆಲವು ಸಾರಿ ಹೋಗಲಿಲ್ಲ, ಆದರೆ ಇಲ್ಲಿ ಒಂದು ಅದ್ಭುತಕ್ಕಾಗಿ ಸತ್ತು ಹೋದಂಥ ಹುಡುಕಿ ಬದುಕೋದಕ್ಕಾಗಿ ಯೇಸುಸ್ವಾಮಿನ ಕರೆದಾಗ ಯೇಸುಸ್ವಾಮಿ ಎದ್ದು ತನ್ನ ಶಿಷ್ಯರೊಂದಿಗೆ ಹೋಗುವಂಥದ್ದು ಆಶ್ಚರ್ಯ. ಅಂಥ ಸಂದರ್ಭದಲ್ಲಿ 12 ವರ್ಷದಿಂದ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಒಬ್ಬ ಮಹಿಳೆ, ಹೌದು, ಅಂಥ ಸನ್ನಿವೇಶದಲ್ಲಿ ಅವಳು ಬಂದು ತನ್ನ ಮನಸ್ಸಿನಲ್ಲಿ ತನ್ನೊಳಗೆ ಏನೋ ಹೇಳ್ಕೊಡ್ತಾ ಇದ್ದಾಳಂತೆ. ಏನಂತ? ನಾನು ಆತನ ಯೇಸುವಿನ ವಸ್ತ್ರವನ್ನು ಮುಟ್ಟಿದರೆ ಸಾಕು, ಗುಣವಾಗುವೇನು. ಅಥವಾ ಇನ್ನೊಂದು ಭಾಷಾಂತರದಲ್ಲಿ ಹೀಗಿದೆ, ಆತನ ವಸ್ತ್ರದ ಮೂಲೆಯನ್ನು. ಯಹೂದ್ಯರಿಗೆ ಕೆಲವು ಅರ್ಥಗರ್ಭಿತವಾದಂಥ ವಸ್ತ್ರಗಳಿದ್ದು, ಒಂದೊಂದು ವಸ್ತ್ರಕ್ಕೂ ಅದು ಬಹಳ ಅರ್ಥಗರ್ಭಿತವಾದದಾದ ಕಾರಣ ವಸ್ತ್ರದ ಮೂಲೆಯನ್ನು, ಯಾವ ರೀತಿಯಾಗಿ ದಾವೀದನ ವಸ್ತ್ರದ ಮೂಲೆಯನ್ನು ಕತ್ತರಿಸಿದನಲ್ಲ ಸೌಲನಿಗೆ, ಆ ರೀತಿಯಾಗಿ ಯೇಸು ಕರ್ತನ ವಸ್ತ್ರದ ಮೂಲೆಯನ್ನು ಮುಟ್ಟಿದರೆ ಸಾಕು, ಗುಣವಾಗುವೇನು ಎಂಬುದಾಗಿ. ಹೌದು, ಒಬ್ಬ ಭಕ್ತಿವಂತ ವ್ಯಕ್ತಿ ಅಂಥ ಒಂದು ವಿಶ್ವಾಸ ಇಟ್ಟಿರುವಂಥದ್ದು ಆಶ್ಚರ್ಯ. ಆ ರೀತಿಯಾಗಿ ಹೇಳಿ ವಾಸಿಯ ಸ್ವಸ್ಥತೆಯನ್ನು ಪಡ್ಕೊಂಡಾಗ 22ನೇ ವಚನದಲ್ಲಿ ಮತ್ತಾಯ 9ನೇ ಅಧ್ಯಾಯ ಕರ್ತನು ಹೇಳುವಂಥ ಮಾತು, ಧೈರ್ಯವಾಗಿರೋ, ನಿನ್ನ ನಂಬಿಕೆಯು ನಿನ್ನನ್ನು ಗುಣಪಡಿಸಿದೆ.
ಸ್ವಂತ ನಂಬಿಕೆ. ಒಬ್ಬ ಭಕ್ತಿವಂತ ವ್ಯಕ್ತಿಯಲ್ಲಿ ಸ್ವಂತ ನಂಬಿಕೆ ಇರಬೇಕು. ಯಾವುದೋ ಒಬ್ಬ ಭಕ್ತರು ಈ ರೀತಿಯಾಗಿ ಬರೆದಿದ್ರು, ಹ್ಯಾವ್ ಫೇತ್ ಇನ್ ಯುವರ್ ಫೇತ್. ನಿನ್ನ ನಂಬಿಕೆಯಲ್ಲಿ ಕೂಡ ನಿನಗೆ ನಂಬಿಕೆ ಇರಲಿ ಅಂತ ಹೇಳ್ಬಿಟ್ಟು. ಹೌದು, ದೇವರಲ್ಲಿ ಖಂಡಿತವಾಗಿ ನಂಬಬೇಕು. ಆದರೂ ಕೂಡ ಯೇಸು ಸ್ವಾಮಿ ಈಗ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ ಹೇಳುವಾಗ ಭಕ್ತಿವಂತನು ಅದನ್ನು ತಿಳಿದಿರಬೇಕು. 23ನೇ ವಚನ. ಕೆಲವರೆಲ್ಲರೂ ಈಗ ಸಭಾಮಂದಿರದ ಅಧಿಕಾರಿಯ ಮನೆಗೆ ನಮ್ಮ ಕರ್ತನಾದ ಯೇಸು ಬಂದಿರುವಾಗ ಕೆಲವರೆಲ್ಲ ಹತ್ಕೊಂಡಿದ್ದಾರೆ, ಡೆಡ್ ಬಾಡಿ ಮುಂದೆ ಹತ್ಕೊಂಡಿರುವ ಹಾಗೆ ಇವರು ಹತ್ಕೊಂಡಿದ್ದಾಗ ಯೇಸು ಸ್ವಾಮಿ ಅವರಿಗೆ ಹೊರಗೆ ಹೋಗಿರಿ ಎಂಬಂಥ ಮಾತನ್ನು ಹೇಳ್ತಾನೆ. ಆದ ಕಾರಣ ನಂಬಿಕೆ ಆಗಿಬಿಟ್ಟಿದೆ, ಸತ್ತೋಗಿದ್ದಾನಂತ ನಂಬಿದ್ದಾರೆ, ನಂಬಿ ಅಳ್ತಾ ಇದ್ದಾರೆ. ಅಂಥವ್ರನ್ನ ಹೊರಗೆ ಹಾಕೋದು ಒಳ್ಳೆಯದು ನಮ್ಮ ಜೀವನದಿಂದ, ನಮ್ಮ ನಂಬಿಕೆಯಿಂದ, ನಮ್ಮ ಸಹವಾಸದಿಂದ. 24ನೇ ವಚನದಲ್ಲಿ ಯೇಸು ಕರ್ತನು ಹುಡುಗಿಯೂ ಸತ್ತಿಲ್ಲ ಅಂತ ಹೇಳ್ಬಿಟ್ರು. ಅಂದರೆ ವಿಶ್ವಾಸದ ಭಕ್ತಿವಂತ ವ್ಯಕ್ತಿ ವಿಶ್ವಾಸದ ಅರಿಕೆಯನ್ನು ಮಾಡ್ತಾರೆ. ಎ ಗಾಡ್ಲಿ ಮ್ಯಾನ್ ವಿಲ್ ಹ್ಯಾವ್ ಎ ಫೇತ್ ಕನ್ಫೆಷನ್. ದೇವರ ವಾಕ್ಯದಲ್ಲಿನ ಕನ್ಫೆಷನ್, ಅದು ಸ್ವಂತವಾದಂಥ ಕನ್ಫೆಷನ್ ಅಲ್ಲ. ಆ ರೀತಿಯಾಗಿ ಹೇಳಿ ಕೈ ಹಿಡಿದು ಎಬ್ಬಿಸಿದಾಗ ಕೆಲವು ಸಾರಿ ಕೈ ಹಿಡಿದು ಎಬ್ಬಿಸಬೇಕಾಗ್ತದೆ. ಯೇಸು ಸ್ವಾಮಿ ಒಂದು ವೇಳೆ ಈ ರೀತಿಯಾಗಿ ಹೇಳ್ಬೋದು, ಪೇತ್ರನೇ ನೀನು ಕೈ ಹಿಡಿದು ಎಬ್ಬಿಸು, ಅಥವಾ ತಂದೆ ತಾಯಿಗಳೇ ಹುಡುಗಿ ಕೈ ಹಿಡಿದು ಎಬ್ಬಿಸಿಲ್ಲ, ಸ್ವತಃ ತಾನೇ ಕೈ ಹಿಡಿದು ಎಬ್ಬಿಸ್ತಾನೆ. ಆಕೆ ಎದ್ದಳು. ಅನಂತರ ಹೋಗ್ತಾ ಇರುವಾಗ ಇಬ್ಬರು ಕೊಡರು, ದಾವಿದನ ಪುತ್ರನೇ. ಅಂದರೆ ಭಕ್ತಿವಂತ ವ್ಯಕ್ತಿ ಭಕ್ತಿವಂತ ಹಿನ್ನೆಲೆಗೆ ನೋಡುವಾತನಾಗಿ ದಾವಿದನ ಪುತ್ರ. ಆಮೇಲೆ 17ನೇ ರಹಸ್ಯ ನಾವು ನೋಡ್ತೀವಿ 27ನೇ ವಚನದಲ್ಲಿ, ಕರುಣೆ ಇಡು. ಈಗಾಗಲೇ ನಾವು ನೋಡಿದ್ವಿ ಕರುಣೆ ಬಗ್ಗೆ. ಮತ್ತೊಂದು ಆವರ್ತಿ ಯೇಸುವಿನಿಂದೆ ಕರುಣೆ ಇಡು, ಕರುಣಿಸು. ಯಾಕೆ ಕರುಣೆ ಇಡಬೇಕು? ಕರುಣೆ ನ್ಯಾಯ ತೀರ್ಮಾನವನ್ನು ಗೆಲ್ಲುವಂಥದ್ದು. ಆದ ಕಾರಣ ಆ ರೀತಿಯಾಗಿ ಹೇಳಿದ ತಕ್ಷಣ ಯೇಸು ಸ್ವಾಮಿ ಒಂದು ಮಾತು ಕೇಳ್ತಾರೆ, ಭಾಳ ಪವರ್ಫುಲ್ ಆಗಿರುವಂಥ ಶಕ್ತಿಯುತವಾದಂಥ ಮಾತು. 9ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 28ನೇ ವಚನದಲ್ಲಿ, ನಾನು ಇದನ್ನು ಮಾಡಲು ಶಕ್ತನೆಂದು ನೀವು ನಂಬುತ್ತೀರೋ? ನನಗೆ ಅಸ್ವಸ್ಥತೆ ಇದ್ದಾಗ ಈ ವಾಕ್ಯವನ್ನು ನೆನಪಿಗೆ ತಂದುಕೊಳ್ತೀನಿ, ಸ್ವಾಮಿ ಹೌದು ನೀನು ಮಾಡಲು ಶಕ್ತನಾಗಿದ್ದೀಯ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಹೌದು ಕರ್ತನೆ. ಒಪ್ಕೊಂಡ್ರು ಅವರು. ಅದು ಒಪ್ಪಿಕೊಳ್ಳುವಂಥದ್ದು ಏನಂದರೆ ಅದು 19ನೇ ರಹಸ್ಯವಾಗಿರ್ತದೆ. 20ನೇ ರಹಸ್ಯ, ಆ ರೀತಿಯಾಗಿ ಹೋಗ್ತಿದ್ದಾಗ ದೆವ್ವ ಹಿಡಿದಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬರ್ತಾರೆ ಯೇಸು ಸ್ವಾಮಿ ಹತ್ರ. 32ನೇ ವಚನ, ಯೇಸುವಿನ ಬಳಿಗೆ ತಂದರು. ಭಕ್ತಿವಂತರು ಯೇಸುವಿನ ಬಳಿಗೆ ಬರ್ತಾರೆ. ಆ ರೀತಿ ಇದ್ದಾಗ 36ನೇ ವಚನ, ಯೇಸು ಜನರನ್ನು ನೋಡಿಬಿಟ್ಟು ಕನಿಕರ ಪಟ್ಟನು. ಕನಿಕರವು ಭಕ್ತಿವಂತನ ಒಂದು ಗುರುತು. ಕೊನೆಯದಾಗಿ ಅದೇ 37ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿ. ಪ್ರಾರ್ಥನೆ ಭಕ್ತಿವಂತನ ರಹಸ್ಯಗಳಲ್ಲಿ 22ನೇ ರಹಸ್ಯವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.